ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದಾಗಿ. ಪ್ರಿಯರೇ, ತಂದೆ ತಾಯಿಗಳನ್ನು ಸನ್ಮಾನಿಸುವುದು ಅಂದರೆ ಏನು, ನಾವು ಹೇಗೆ ಸನ್ಮಾನಿಸಬೇಕು ಎಂಬುದಾಗಿ ನಾವು ನೋಡಿಕೊಳ್ಳಬೇಕು. ಮೊದಲನೇದಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಸನ್ಮಾನಿಸುವುದು ಎಂಬುದಾಗಿ ನೋಡೋದಾದ್ರೆ ಗೌರವಿಸುವಂಥದ್ದು ಅಥವಾ ಅವರ ಮಾತಿಗೆ ವಿಧೇಯರಾಗಿ ನಡ್ಕೊಳ್ಳುವಂಥದ್ದೇ ಸನ್ಮಾನ ಎಂಬುದಾಗಿ ನಾವು ಪರಿಗಣಿಸಬಹುದು. ಪ್ರಿಯರೇ, ಭಾರತ ದೇಶದಲ್ಲಿ ಒಂದು ರಾಜ್ಯವಿತ್ತು. ಆ ರಾಜ್ಯದ ಹೆಸರು ತಮಿಳುನಾಡು ಎಂಬುದಾಗಿ. ತಮಿಳುನಾಡು ರಾಜ್ಯದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ತಂದೆ, ತಾಯಿ, ಮಗನು 3 ಜನ ವಾಸ ಮಾಡ್ತಾ ಇದ್ರು. ಇವರು 3 ಜನ ವಾಸ ಮಾಡ್ತಾ ಇರುವಂತ ಸಮಯದಲ್ಲಿ ಮಗನು ಶಾಲೆಗೆ ಹೋಗುವಂತ ಸಮಯದಲ್ಲಿ ಸುಮಾರು 3ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಓದಬೇಕಾದ್ರೆ ಅವರ ತಂದೆ ಒಂದು ಘಟನೆಯಿಂದ ಸತ್ತು ಹೋಗುತ್ತಾರೆ. ತಾಯಿಯೇ ಆ ಮಗನ ಜೀವಿತವನ್ನ ನೋಡಿಕೊಳ್ಳುತ್ತಾರೆ. ತಾಯಿಯೇ ಆ ಮಗನನ್ನ ಓದಿಸ್ತಾರೆ. ಒಳ್ಳೆ ರೀತಿಯಲ್ಲಿ ಒಂದು ಶಾಲೆಯನ್ನ ಕಲಿಸುತ್ತಾರೆ, ವಿದ್ಯಾಭ್ಯಾಸವನ್ನ ಅವರಿಗೆ ಕೊಡಿಸುತ್ತಾರೆ. ಈ ಮಗನು 10ನೇ ತರಗತಿಯನ್ನ ಓದುತ್ತಿರಬೇಕಾದ್ರೆ ಒಂದು ದಿವಸ ಆಕಸ್ಮಿಕವಾಗಿ ಈ ತಾಯಿಯವರು ಆ ಮಗನನ್ನ ನೋಡುವುದಕ್ಕಾಗಿ ಅಲ್ಲಿ ಹೋಗಿರುತ್ತಾರೆ. ಆ ಒಂದು ಶಾಲೆಗೆ ಹೋಗಿರುತ್ತಾರೆ. ಆದರೆ ಇವರ ತಾಯಿಗೆ 2 ಕಣ್ಣು ಹೋಗಿರುತ್ತೆ. 2 ಕಣ್ಣು ಕಾಣಿಸುವುದಿಲ್ಲ, ಕಣ್ಣು ಕಾಣದ ಕುರುಡಿಯಾಗಿರುತ್ತಾರೆ. ಪ್ರಿಯರೇ, ಅಲ್ಲಿ ಹೋದ ಮೇಲೆ ಏನ್ ನಡೆಯುತ್ತದೆ ಎಂಬುದಾಗಿ ನೋಡೋದಾದ್ರೆ ಅಲ್ಲಿರುವಂತ ಅನೇಕರು ಈ ಮಗನನ್ನ ನೋಡಿ, ನಿನ್ನ ತಾಯಿ ಕುರುಡಿನಾ, ನಿನ್ನ ತಾಯಿ ಇಲ್ಲಿಗೆ ಬಂದಿದ್ರಲ್ಲ ಅವರೇ ನಿನ್ನ ತಾಯಿನಾ, ನಿನ್ನ ತಾಯಿಗೆ 2 ಕಣ್ಣು ಕಾಣೋದಿಲ್ವಾ ಎಂಬುದಾಗಿ ಎಲ್ಲರೂ ಕೂಡ ಕೇವಲವಾಗಿ ಕೀಳಾಕಿ ಮಾತನಾಡಿ ಬಿಡುತ್ತಾರೆ. ಇದನ್ನ ಕೇಳಿಸಿಕೊಂಡು ಉದ್ರೇಹಗೊಂಡಂತ ಈ ಮಗು ಏನ್ ಮಾಡ್ತಾನಂದ್ರೆ ಮನೆಗೆ ಸಂಜೆ ಸಮಯದಲ್ಲಿ ಬಂದಾಗ, ಯಾಕಮ್ಮ ನೀನ್ ಬರಕ್ ಹೋದೆ, ಸ್ಕೂಲ್ಗೆ ಯಾಕೆ ಬರಕ್ ಹೋದೆ, ನೀನ್ ಬಂದದ್ರಿಂದ ನನ್ನ ಮಾನ ಮರ್ಯಾದೆಲ್ಲ ಹೊಂಟಾಯ್ತು, ನಿನ್ನ ತಾಯಿ ಕುರುಡಿನಾ, ನಿನ್ನ ತಾಯಿಗೆ ಕಣ್ಣು ಕಾಣೋದಿಲ್ವಾ, ಇವರೇ ನಿನ್ನ ತಾಯಿನ ಎಂಬುದಾಗಿ ನನ್ನ ಬಗ್ಗೆ ಎಲ್ಲರೂ ತಪ್ಪಾಗಿ ಮಾತಾಡ್ಬಿಟ್ರು, ಕೇವಲವಾಗಿ ಮಾತಾಡ್ಬಿಟ್ರು, ಈನೈಸ್ಬಿಟ್ರು ಎಂಬುದಾಗಿ ಆ ತಾಯಿ ಹತ್ರ ಮಗನು ಹೇಳಿಕೊಳ್ಳುತ್ತಾ ಅಳುತ್ತಾನೆ. ಆ ಸಮಯದಲ್ಲಿ ಹೇಳ್ತಾಳೆ, ಮಗನೇ ಭಯ ಪಡಬೇಡಪ್ಪ, ಇವತ್ತೇನು ಆಕಸ್ಮಿಕವಾಗಿ ಬಂದ್ಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡು, ಇನ್ನೊಂದು ಸಾರಿ ನಾನು ಯಾವತ್ತೂ ಕೂಡ ಬರೋದೇ ಇಲ್ಲ ಎಂಬುದಾಗಿ ತಾಯಿ ಆ ಮಗನಿಗೆ ಹೇಳುತ್ತಾರೆ. ಈ ಒಂದು ಮಗನು 10ನೇ ಕ್ಲಾಸಲ್ಲಿ ರಾಜ್ಯದಲ್ಲಿಯೇ ಮೊಟ್ಟಮೊದಲನೇ ಮಗನಾಗಿ ಮೊಟ್ಟಮೊದಲನೇ ವಿದ್ಯಾರ್ಥಿಯಾಗಿ ತೇರ್ಗಡೆ ಹೊಂದುತ್ತಾನೆ. ನಂತರ ಆತನು PUCಯನ್ನ ಓದುತ್ತಾನೆ, ಅಂದರೆ ಪದವಿ ಪೂರ್ವ ಕಾಲೇಜನ್ನ ಮುಗಿಸುತ್ತಾನೆ. ನಂತರ ಕಾಲೇಜನ್ನ ಓದುವುದಕ್ಕೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಆತನು ವೈದ್ಯಕೀಯವನ್ನ ಓದಬೇಕೆಂಬುದಾಗಿ ಆಸೆ ಪಡುತ್ತಾನೆ. ಆ ಒಂದು ಆಸೆಗೆ ತಕ್ಕ ಹಾಗೆ ಪ್ರೀತಿಯ ತಾಯಿ ಏನ್ ಮಾಡ್ತಾರಂದ್ರೆ ಅವನ ಮೇಲೆ ಇದ್ದಂತ ಪ್ರೀತಿಗಾಗಿ ಅವರ ಹತ್ರ ಇದ್ದಂತ ಆಸ್ತಿ ಅಂತಸ್ತು ಎಲ್ಲವನ್ನ ಮಾರಿ ಮಗನನ್ನ ಚೆನ್ನಾಗಿ ಓದಿಸುತ್ತಾರೆ, ಒಂದು ವಿದ್ಯಾಭ್ಯಾಸವನ್ನ ಕೊಡಿಸುತ್ತಾರೆ. ಆ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಮಗನಿಗೆ ಒಂದು ಕಡೆ ಒಳ್ಳೆ ಕೆಲಸ ಸಿಗುತ್ತದೆ. ಒಳ್ಳೆ ಕೆಲಸ ಸಿಗಬೇಕಾದ್ರೆ ಅವನೇನ್ ಮಾಡ್ತಾನಂದ್ರೆ ಆ ಒಳ್ಳೆ ಕೆಲಸದ ನಿಮಿತ್ತವಾಗಿ ಹೊರ ರಾಜ್ಯಕ್ಕೆ ಅಂದರೆ ಹೊರ ದೇಶಕ್ಕೆ ಹೋಗುವಂತ ಒಂದು ಅವಕಾಶ ಆತನಿಗೆ ಬರುತ್ತದೆ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಆತನು ಹೊರದೇಶಕ್ಕೆ ಹೋಗುತ್ತಾನೆ. ಹೊರದೇಶಕ್ಕೆ ಹೋದ ಮೇಲೆ ಅಲ್ಲಿ ಒಂದು ಹುಡುಗಿಯನ್ನ ಭೇಟಿ ಮಾಡುತ್ತಾನೆ. ಆ ಹುಡುಗಿಯನ್ನ ಭೇಟಿ ಮಾಡಿ ಆ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಎಂಬುದಾಗಿ ಆತನು ಮಾಡಿಕೊಳ್ಳುತ್ತಾನೆ. ಆ ಹುಡುಗಿಯನ್ನ ಪ್ರೀತಿ ಮಾಡಿ ಮದುವೆ ಮಾಡುವುದಕ್ಕಿಂತ ಮುಂಚಿತ ಆ ತಾಯಿಗೆ ಒಂದು ಕಾಗದವನ್ನ ಬರೆಯುತ್ತಾನೆ. ಪ್ರೀತಿಯ ತಾಯಿ, ಪ್ರೀತಿಯ ಅಮ್ಮ, ಈ ಒಂದು ಕಾಗದ ನಾನು ಬರೆಯುತ್ತಾ ಇದ್ದೇನೆ, ನಾನು ಒಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ, ಈ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳುತ್ತಾ ಇದ್ದಾನೆ, ನನ್ನ ಮದುವೆಗೆ ನೀನು ಬರಬೇಡ, ಬರುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಯಾಕೆಂದ್ರೆ ನೀನು ಕುರುಡಿ, ನೀನು ಬಂದರೂ ಕೂಡ ಆಶೀರ್ವಾದ ಮಾಡೋಲಿಕ್ಕೆ ಆಗೋದಿಲ್ಲ, ನೀನು ಅಲ್ಲಿಯೇ ಇರು ಎಂಬುದಾಗಿ ಆ ಮಗನು ಬರೆದಿರುವ ಕಾಗದವನ್ನ ಈ ತಾಯಿ ಬೇರೆಯವರ ಹತ್ರ ಕೊಟ್ಟು ಓದಿಸಿ ಬಹಳ ಮನ ಮುರಿದವರಾಗಿ ಅವರು ಅಲ್ಲಿಗೆ ಬಿಟ್ಟು ಬಿಡುತ್ತಾರೆ. ಒಂದು ಸಮಯ ಬರುತ್ತದೆ,
ಏನಾಗುತ್ತೆ ಅಂದ್ರೆ ಈ ತಾಯಿಗೆ ಯಾರು ಇಲ್ಲದ ಪರಿಸ್ಥಿತಿ, ಈ ತಾಯಿಯನ್ನ ಯಾರು ಗಮನಿಸಿಕೊಳ್ಳದಂತಹ ಪರಿಸ್ಥಿತಿ, ಇವರಿಗೆ ನಿಶಕ್ತಿಯಾದಂತಹ ಪರಿಸ್ಥಿತಿ ಬಂದು ಬಿಡುತ್ತದೆ. ಒಂದು ದಿವಸ ಏನ್ ಮಾಡ್ತಾರಂದ್ರೆ ಈ ತಾಯಿ ಈ ಮಗನು ಇವರು ಇದೇ ರೀತಿ ಕಾಗದಗಳಲ್ಲಿ ವ್ಯವಹಾರವನ್ನ ನಡೆಸ್ತಾ ಇರ್ತಾರೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಮಗನು ಭಾರತ ದೇಶಕ್ಕೆ ಮತ್ತೆ ಹಿಂದಿರುಗಿ ಬರುತ್ತಾನೆ, ಅಂದರೆ ತಮಿಳುನಾಡು ರಾಜ್ಯಕ್ಕೆ ಮತ್ತೆ ಹಿಂದಿರುಗಿ ಬರುತ್ತಾನೆ. ತನ್ನ ಹೆಂಡತಿಯನ್ನು ಕರೆದುಕೊಂಡು ಒಂದು ಮಗುವಿನ ಜೊತೆ ಆತನು ತಮಿಳುನಾಡು ರಾಜ್ಯಕ್ಕೆ ಬರುತ್ತಾನೆ. ತಮಿಳುನಾಡು ರಾಜ್ಯಕ್ಕೆ ಬಂದ ಮೇಲೆ ಅಲ್ಲಿ ಏನ್ ನಡೆಯುತ್ತೆ ಎಂಬುದಾಗಿ ನೋಡೋದಾದ್ರೆ ಒಂದು ಬೋರ್ಡ್ ಅನ್ನ ಹೊರಗಡೆ ಹಾಕುತ್ತಾರೆ. ಏನೆಂಬುದಾಗಿ, ಕೆಲಸಕ್ಕೆ ಬೇಕಾಗಿದ್ದಾರೆ, ಅಡುಗೆ ಮಾಡುವ ಕೆಲಸಕ್ಕೆ ಬೇಕಾಗಿದ್ದಾರೆ ಎಂಬುದಾಗಿ. ಈ ಮಗನಿಗೆ ಗೊತ್ತಿಲ್ಲದ ಸಮಯದಲ್ಲಿ, ಮಗನು ಇಲ್ಲದೆ ಇರುವ ಸಮಯದಲ್ಲಿ ತಾಯಿಯು ಆ ಒಂದು ಮನೆಯನ್ನು ಹುಡುಕೊಂಡು ಹೋಗಿ ಆ ಮನೆ ಒಳಗಡೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಯಾವ ಕೆಲಸಕ್ಕೆ? ಅಡುಗೆ ಮಾಡುವ ಕೆಲಸಕ್ಕೆ. ಇವ್ರು ನೋಡೋದೇ ಇಲ್ಲ. ಈ ತಾಯಿ ಒಂದು ಕುರುಡಿಯಾಗಿರ್ತಾರೆ. ಒಂದು ದಿವಸ ಈ ಒಂದು ಹೆಂಡತಿಯನ್ನು ನೋಡುವುದಕ್ಕಾಗಿ ಆತನು ಬಹಳ ದೂರ ಪ್ರಯಾಣ ಮಾಡಿ ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಬರುವಾಗ ಒಳ್ಳೊಳ್ಳೆ ತಯಾರಿವಾದ ಅಡುಗೆಗಳನ್ನ, ರುಚಿಕರವಾದ ಅಡುಗೆಯನ್ನ ಮಾಡಿಟ್ಟಿರುತ್ತಾರೆ. ಅದನ್ನೆಲ್ಲ ತಿಂದಂತ ಮಗನು, ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಇಷ್ಟೊಂದು ರುಚಿಯಾಗಿದೆಯಲ್ಲ, ಇವ್ರು ಯಾರು ಮಾಡಿದ್ದು ಎಂಬುದಾಗಿ ಕೇಳಿದಾಗ ಅವರು ಇಲ್ಲೊಬ್ರು ಇದ್ದಾರೆ, ಒಂದು ಅಜ್ಜಿ ಇದ್ದಾರೆ. ಆ ಅಜ್ಜಿ ಮಾಡಿರುವಂತ ಕಾರ್ಯ, ಈ ಅಜ್ಜಿ ಮಾಡಿರುವುದರಿಂದ ಇದು ಬಹಳ ರುಚಿಯಾಗಿದೆ. ಆದ್ರೆ ಒಂದೇ ಒಂದೇನಂದ್ರೆ ಅವರ ಕಣ್ಣು ಕಾಣಿಸ್ತಾ ಇಲ್ಲ, ಅವರ ಕಣ್ಣೇ ಕಾಣಿಸ್ತಾ ಇಲ್ಲ ಎಂಬುದಾಗಿ ಅವರು ಆ ಒಂದು ಹೆಂಡತಿಯು ಅವರ ಹತ್ರ ಹೇಳುವಾಗ, ಅವರ ಯಜಮಾನ್ರ ಹತ್ರ ಹೇಳುವಾಗ, ಹೌದಾ ಅವ್ರು ಯಾರವರು ಕರೀರಿ ಎಂಬುದಾಗಿ ಕರೆದಾಗ ಅಲ್ಲಿ ಗೊತ್ತಾಗುತ್ತೆ, ಇವರೇ ನನ್ನ ತಾಯಿ, ಇವ್ರನ್ನ ಯಾಕೆ ಮೆರೆಸ್ಕೊಂಡಿದ್ಯಾ, ಇವ್ರನ್ನ ಹೊರಗಡೆ ಕಳಿಸು, ಇವ್ರನ್ನ ಇಲ್ಲರಿಸ್ಕೋಬೇಡ ಎಂಬುದಾಗಿ ಜಗಳ ಮಾಡುತ್ತಾನೆ. ಜಗಳ ಮಾಡಿ ಇವರೇ ಹೇಳ್ತಾರೆ, ಹೆಂಡತಿ ಹೇಳ್ತಾರೆ, ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡ್ತಾರೆ, ಇವ್ರು ನಮ್ಮ ಜೊತೆ ಕೆಲಸಕ್ಕಿರಬೇಕೆಂಬುದಾಗಿ. ಇವರಿಬ್ಬರ ಮಧ್ಯೆ ವಾದ ವಿವಾದಗಳು ಬಹಳ ಹೆಚ್ಚಾಗುತ್ತೆ, ಜಗಳಗಳು ಬಹಳ ಹೆಚ್ಚಾಗುತ್ತೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ಇವರಿಬ್ಬರು ಕೂಡ ಒಂದು ನಿರ್ಧಾರಕ್ಕೆ ಬಂದು ಬಿಡುತ್ತಾರೆ. ಯಾವುದೆಂದ್ರೆ ವಿಚ್ಛೇದನ ಪಡೆದುಕೊಳ್ಳುವುದು, ಅಂದರೆ ಡಿವಾರ್ಸ್ ಮಾಡಿಕೊಳ್ಳುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡು ಇವನು ಡಿವಾರ್ಸ್ ಮಾಡಿಬಿಡ್ತಾನೆ. ಯಾಕೆಂದ್ರೆ ಇವರು ತಾಯಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಹೆಂಡತಿಯನ್ನು ಡಿವಾರ್ಸ್ ಮಾಡಿಬಿಡ್ತಾನೆ. ಹೆಂಡತಿಯನ್ನ ಬಿಟ್ಟು, ತಾಯಿಯನ್ನು ಬಿಟ್ಟು, ಮಗುವನ್ನ ಬಿಟ್ಟು ಇವನು ಹೊರಗಡೆ ಬೇರೆ ಎಲ್ಲೋ ಹೋಗ್ಬಿಡ್ತಾನೆ. ಈ ಒಂದು ಸಮಯದಲ್ಲಿ ಕೊನೆಯದಾಗಿ ಏನ್ ನಡೆಯುತ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ, ಮತ್ತೆ ಆ ತಾಯಿ ಒಂದು ಕಾಗದವನ್ನು ಬರೀತಾಳೆ. ಏನಂತ ಬರೀತಾಳೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ಆ ತಾಯಿ ಬರೀತಾಳೆ, ಪ್ರೀತಿಯ ಮಗನಿಗೆ ನನ್ನ ಪ್ರೀತಿಯ ತಾಯಿಯು ಮಾಡುವಂತ ನಮಸ್ಕಾರಗಳು. ಮಗನೇ, ನಾನು ನಿನಗೆ ಈ ಒಂದು ಕಾಗದವನ್ನ ಬರೀತಾ ಇದ್ದೇನೆ. ಈ ಕಾಗದ ನೀನು ಓದುವಾಗ ನಿನ್ನ ತಾಯಿ ಜೀವಂತವಾಗಿರೋದಿಲ್ಲ, ಯಾಕೆಂದ್ರೆ ನಿನ್ನ ತಾಯಿ ಸತ್ತು ಹೋಗಿರುತ್ತಾಳೆ, ನಿನ್ನ ತಾಯಿ ಬದುಕಿರೋದಿಲ್ಲ. ಆದರೆ ನಾನು ನಿನಗೆ ಕೆಲವು ಘಟನೆಗಳನ್ನ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಮಗನೇ, ನೀನು 3ನೇ ಕ್ಲಾಸ್ ಓದಬೇಕಾದ್ರೆ ನಿಮ್ಮ ತಂದೆ ಸತ್ತು ಹೋದ್ರು. 4ನೇ ಕ್ಲಾಸ್ ಓದುವಂತಹ ಸಮಯದಲ್ಲಿ ನೀನು ಕೆಳಗಡೆ ಬಿದ್ದು ನಿನ್ನ ಕಣ್ಣಿಗೆ ಬಹಳ ಪೆಟ್ಟಾಯಿತು. ನಿನ್ನ ಕಣ್ಣಿಗೆ ಪೆಟ್ಟಾದ ನಿಮಿತ್ತವಾಗಿ ನಿನ್ನ ಕಣ್ಣನ್ನ ಆಪರೇಷನ್ ಮಾಡಿಸ್ಬೇಕು ಎಂಬುದಾಗಿ ವೈದ್ಯರು ಸಲಹೆಯನ್ನ ನೀಡಿದ್ರು. ಅವರು ನೀಡಿದಂತ ಸಲಹೆಯಲ್ಲಿ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲದ ಕಾರಣ, ಅಷ್ಟೊಂದು ಕಾಸಿಲ್ಲದ ಕಾರಣ ನನ್ನ ಕಣ್ಣನ್ನೇ ದಾನವಾಗಿ ಕೊಟ್ಟು ಬಿಟ್ಟೆ. ನನ್ನ ಕಣ್ಣಿಂದ ನೀನು ನೋಡ್ತಾ ಇದ್ದೀಯಾ, ನನ್ನ ಕಣ್ಣಿಂದ ನೀನು ಓದ್ತಾ ಇದ್ದೀಯಾ, ನನ್ನ ಕಣ್ಣಿಂದ ಎಲ್ಲವನ್ನ ನೋಡ್ತಾ ಇದ್ದೀಯ. ಆದರೆ ನನ್ನ ದುರಾದೃಷ್ಟ, ನಾನು ಕಣ್ಣನ್ನ ಕಳ್ಕೊಂಡು ಕುರುಡಿ ಎಂಬಂತ ಪಟ್ಟವನ್ನ, ಕುರುಡಿ ಎಂಬಂತ ಒಂದು ಜಾಗಕ್ಕೆ ನಾನು ದಬ್ಬಲ್ಪಟ್ಟೆ, ಅವಮಾನ ಹೊಂದಿದೆ, ಅನೇಕ ರೀತಿಯಾದಂಥ ಕಾರ್ಯಗಳನ್ನು ಸಂಭವಿಸಿದೆ. ಮಗನೇ, ನಾ ಈ ಒಂದು ಕಾಗದವನ್ನು ಬರೆಯುತ್ತಿರುವಾಗ ನನ್ನ ಕೊನೆ ಉಸಿರು ಎಳೆದಿದ್ದೇನೆ ಎಂಬುದಾಗಿ ಆ ಒಂದು ತಾಯಿಯು ಮಗನಿಗೆ ಬರೆದಂಥ ಪತ್ರವನ್ನ ಮಗನು ನೋಡಿ ಓದುತ್ತಾನೆ. ಓದುತ್ತಾ ಇರುವಂತ ಸಮಯದಲ್ಲಿ ಏನಾಗುತ್ತೆ ಎಂಬುದಾಗಿ ನೋಡೋದಾದ್ರೆ, ಆ ಮಗನ ಹೃದಯವು ಬಹಳ ಒಡೆದೋಗ್ತದೆ. ಆ ಮಗನ ಹೃದಯವು ಬಹಳ ಕಠಿಣವಾಗಿ ಒಡೆದೋಗಿ ಬಹಳ ಅಳುತ್ತಾನೆ. ಅಯ್ಯೋ ಅಮ್ಮ, ನಾನು ನಿನ್ನನ್ನು ಮೋಸ ಮಾಡಿಬಿಟ್ಟೆ, ನಿನ್ನನ್ನು ಬೈದು ಬಿಟ್ಟೆ, ನೀನು ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿ ನೋಡಿಕೊಳ್ಳಿಲ್ಲ, ಚೆನ್ನಾಗಿ ಗಮನಿಸ್ಲಿಲ್ಲ, ಒಳ್ಳೆ ಊಟ ಕೊಡ್ಲಿಲ್ಲ, ಹಾಗೆ ಹೀಗೆ ಎಂಬುದಾಗಿ ಅವನು ಬೈತಾನೆ. ಆತನು ಅಳುತ್ತಾನೆ, ಆತನು ಬಹಳ ಅಳುತ್ತಾನೆ ಪ್ರಿಯರೇ, ಬಹಳ ಮನನೊಂದವನಾಗಿ, ಬಹಳ ಆತನ ಮೇಲೆ ಆತನೇ ಬೈದುಕೊಂಡು ಆತನು ಬಹಳ ಅಳುವುದನ್ನ ನಾವು ಗಮನಿಸುತ್ತೇವೆ. ಅದಾದ ಮೇಲೆ ಆತನ ಏನ್ ಮಾಡ್ತಾನಂದ್ರೆ ಆತನ ಹೆಂಡತಿಯೊಟ್ಟಿಗೆ ಸೇರಿಕೊಳ್ಳುತ್ತಾನೆ. ನೋಡ್ರಿ, ಇವತ್ತಿನ ಜೀವಿತದಲ್ಲಿ ನೀವು ಕೂಡ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ತಾ ಇಲ್ಲ. ನಿಮಗೋಸ್ಕರ ಎಷ್ಟೋ ಸಮಯ ನಿಮ್ಮ ತಂದೆ ತಾಯಿಗಳು ಊಟವನ್ನು ಬಿಟ್ಟಿರುತ್ತಾರೆ. ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಆಸ್ತಿ ಅಂತಸ್ತನ್ನ ಮಾರಿರುತ್ತಾರೆ. ನಿಮಗೋಸ್ಕರ ಎಷ್ಟೊಂದು ಕಷ್ಟ ವೇದನೆಯನ್ನು ಅನುಭವಿಸುತ್ತಾರೆ.
ಅವರಿಗೆ ಒಳ್ಳೆ ಬಟ್ಟೆ ಇಲ್ಲವಾದ್ರೂ ಕೂಡ ನಿಮಗೆ ಒಳ್ಳೆ ಬಟ್ಟೆಯನ್ನು ಕೊಡಿಸಿರ್ತಾರೆ. ಅವ್ರಿಗೆ ಒಳ್ಳೆ ಊಟ ಇಲ್ಲ ಅಂದ್ರೂ ಕೂಡ ನಿಮಗೆ ಒಳ್ಳೆ ಊಟವನ್ನು ಕೊಟ್ಟಿರ್ತಾರೆ. ಅವರಿಗೆ ಏನಿರಲಿ ಇಲ್ಲದೆ ಇರಲಿ ನಿಮಗೆ ಯಾವುದೇ ಕೊರತೆ ಇಲ್ಲದೆ ನಡೆಸಿರ್ತಾರೆ. ಇಂಥ ತಂದೆ ತಾಯಿಗಳನ್ನ ನೀವು ಗೌರವಿಸಬೇಕಲ್ವಾ, ನೀವು ಸನ್ಮಾನಿಸಬೇಕಲ್ವಾ. ಆದರೆ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ, ಯಾವ ರೀತಿಯಲ್ಲಿ ಈ ಒಂದು ತಾಯಿಯ ಕಣ್ಣು ಕುರುಡಾಗಿದೆಯೋ ನಮ್ಮ ಕಣ್ಣುಗಳು ಕುರುಡಾಗಿದೆ. ನಾವು ನಮ್ಮ ತಂದೆ ತಾಯಿಗಳು ಬದುಕಿರಬೇಕಾದ್ರೆ ಅವರಿಗೆ ಸನ್ಮಾನಿಸುವುದಿಲ್ಲ, ಅವರನ್ನ ಗೌರವಿಸುವುದಿಲ್ಲ, ಅವರಿಗೆ ಕೊಡಬೇಕಾದಂತ ಸ್ಥಾನಮಾನಗಳನ್ನ ಕೊಡದೆ, ಅವರ ಮಾತುಗಳನ್ನ ಕೇಳದೆ ಅನೇಕ ತಪ್ಪಾದ ದಾರಿಗಳಲ್ಲಿ ನಾವು ಹೋಗಿಬಿಡುತ್ತೇವೆ. ಆದ್ರಿಂದ ನಮ್ಮ ಆಯಸ್ಕಾಲ ಕೂಡ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ದೇವರಾತ್ಮನು ಇವತ್ತಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೇರವಾಗಿ ನಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಪ್ರಿಯ ದೇವರ ಮಕ್ಕಳೇ, ನಿನ್ನ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸುವುದಾದ್ರೆ ದೇವರು ನಿನಗೆ ಅನುಗ್ರಹಿಸಿದಂತ ದೇಶದಲ್ಲಿ, ಅಂದರೆ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನೀನು ಬಹುಕಾಲ ಬದುಕಿರ್ತೀಯ. 100 ವರ್ಷ ನೀನು ಚೆನ್ನಾಗಿರ್ತೀಯ. ನಿನ್ನ ಆಯಸ್ಕಾಲ ಚೆನ್ನಾಗಿರಬೇಕಾದ್ರೆ ನಿನ್ನ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಬೇಕು. ಅವ್ರನ್ನ ಅವಮಾನ ಪಡಿಸಬಾರ್ದು, ಅವ್ರನ್ನ ಬೈಬಾರ್ದು, ಅವ್ರನ್ನ ಯಾವುದೇ ರೀತಿ ನೀವು ಅವರ ಮೇಲೆ ತಪ್ಪಾಗಿ ಒರೆಸಬಾರ್ದು. ಅವ್ರು ನಿಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನಿಮ್ಮನ್ನು ಎಷ್ಟೆಲ್ಲ ಕಷ್ಟಪಟ್ಟು ಓದಿಸಿದ್ದಾರೆ, ಎಷ್ಟೆಲ್ಲ ಅವರ ಅವಮಾನ ಹೊಂದಿದ್ದಾರೆ, ಎಷ್ಟೊಂದು ಭಾರವನ್ನ ಪಟ್ಟಿದ್ದಾರೆ, ನಿಮಗೋಸ್ಕರ ಎಷ್ಟೊಂದು ತ್ಯಾಗವನ್ನ ಮಾಡಿದ್ದಾರೆ ಎಂಬುದಾಗಿ ನೀವು ಗುರುತಿಸಿಕೊಳ್ಳಬೇಕು. ಪ್ರಿಯರಾದವರೇ, ನೀವು ಒಂದು ವೇಳೆ ವಾಕ್ಯವನ್ನು ಕೇಳುತ್ತಿರುವಂತ ನಿಮಗೆ ಒಂದು ವೇಳೆ ತಂದೆಯು ತಾಯಿಯನ್ನು ಕಳ್ಕೊಂಡು ಅನಾಥರಾಗಿ ನಿಂತಿದ್ದೀರಾ, ಈ ಒಂದು ಕಷ್ಟವನ್ನ ಯೇಸು ಸ್ವಾಮಿ ನಿಮಗೋಸ್ಕರ ಆತನು ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಆತನೇ ನಿಮ್ಮ ತಂದೆಯು ತಾಯಿಯೂ ಆಗಿದ್ದಾನೆ. ಆದ್ರಿಂದ ಪ್ರಿಯರೇ, ಯೇಸುವನ್ನ ನೀವು ಗೌರವಿಸಬೇಕು, ಯೇಸುವನ್ನ ನೀವು ಪ್ರೀತಿಸಬೇಕು, ಯೇಸುವನ್ನೇ ತಂದೆ ತಾಯಿಯಾಗಿ ಸನ್ಮಾನಿಸಬೇಕು. ಈ ಒಂದು ವಾಕ್ಯದ ಮುಖಾಂತರ ನೀವೆಲ್ಲರನ್ನು ಕೂಡ ದೇವರು ತಾನೇ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ದಿನದಲ್ಲಿ ಕರ್ತನೆ, ಈ ಒಂದು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವೆ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ದೇವರೇ. ನಮ್ಮ ಕಣ್ಣು ತೆರೆಯುವಂತ ಈ ಒಂದು ಸಂದೇಶವನ್ನ ದೇವರೇ ಅಪ್ಪ ನಮ್ಮೊಟ್ಟಿಗೆ ಮಾತನಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಯಾರ್ಯಾರು ತಂದೆ ತಾಯಿಗಳನ್ನು ಸನ್ಮಾನಿಸ್ತಾ ಇಲ್ಲವೋ, ಯಾರ್ಯಾರು ತಂದೆ ತಾಯಿಗಳಿಗೆ ಕೊಡಬೇಕಾದ ಗೌರವವನ್ನು ಕೊಡುತ್ತಾ ಇಲ್ಲವೋ, ಅವರ ಹೃದಯವು ಮಾರ್ಪಾಡಾಗಲಿ ಸ್ವಾಮಿ. ಇವತ್ತಿನಿಂದ ಕರ್ತನೆ, ಅವರ ತಂದೆ ತಾಯಿಗಳನ್ನ ಸನ್ಮಾನಿಸುವಂತ ಮಕ್ಕಳಾಗಿ, ತಂದೆ ತಾಯಿಗಳನ್ನ ಗೌರವಿಸುವಂತ ಮಕ್ಕಳಾಗಿ ದೇವರಾತ್ಮನೆ ಅವರು ಮಾರ್ಪಾಡಾಗಲಿ ಎಂಬುದಾಗಿ ನಾ ಪ್ರಾರ್ಥಿಸ್ತಾ ಇದ್ದಾನೆ. ಯಾರಿಗಾದ್ರೂ ತಂದೆ ತಾಯಿ ಇಲ್ಲದೆ ಅನಾಥರಾಗಿರುವುದಾದ್ರೆ ನೀನೇ ಅವರಿಗೆ ತಂದೆಯಾಗಿ ತಾಯಿಯಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸ್ತೇನಪ್ಪ. ದೇವರಾತ್ಮನೆ, ಈ ಸಂದೇಶವನ್ನು ಕೇಳುವಂತ ಪ್ರತಿ ಒಬ್ಬೊಬ್ಬರು ಕರ್ತನೆ ತಂದೆ ತಾಯಿಗಳನ್ನು ಸನ್ಮಾನಿಸುವ ಮಕ್ಕಳಾಗಿ, ಅವರ ಮಾತಿಗೆ ವಿಧೇಯರಾಗುವ ಮಕ್ಕಳಾಗಿ, ಅವರ ಮಾತಿಗೆ ಕಿವಿಗೊಡುವ ಮಕ್ಕಳಾಗಿ, ಅವರನ್ನು ಗೌರವಿಸುವ ಮಕ್ಕಳಾಗಿ, ಅವರನ್ನು ಪ್ರೀತಿಸುವ ಮಕ್ಕಳಾಗಿ ಮಾರ್ಪಾಡಾಗಲಿ ಕರ್ತನೆ. ಅಂತ ಒಂದು ಹೃದಯವನ್ನು ಅವರಿಗೆ ಅನುಗ್ರಹ ಮಾಡುವುದಾಗಿ ಪ್ರಾರ್ಥಿಸ್ತೇನೆ. ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನೀನು ಅವರಿಗೆ ಒಳ್ಳೆ ಹೃದಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಒಂದು ವಾಕ್ಯದ ಜ್ಞಾನವನ್ನ ಉಪದೇಶಿಸುವ ಕರ್ತನೆ ನನ್ನನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ಇದನ್ನು ಕೇಳುತ್ತಿರುವಂತ ಪ್ರತಿ ಒಬ್ಬೊಬ್ಬರು ಸ್ವಾಮಿ ಈ ಒಂದು ವಾಕ್ಯದ ಮುಖಾಂತರ ಅವರ ಆತ್ಮಿಕ ಕಣ್ಣುಗಳು, ಅವರ ಶಾರೀರಿಕ ಕಣ್ಣುಗಳು, ಅವರ ಜ್ಞಾನದ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ದೇವರಾತ್ಮನೇ, ನೀನು ಹಾಗೆ ಕಾರ್ಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.